ನಿಶಾಗುಳೂರು ಅಂತ ನಾನು ದುಡಿಯುವ ಜನರ ವೇದಿಕೆಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಏಕಾಏಕಿ ಯಾವುದೇ ಒಂದು ಮಾಹಿತಿನೂ ಇಲ್ಲದೆ ಸುಮಾರು 300ಕ್ಕೂ ಹೆಚ್ಚಿನ ಮನೆಗಳನ್ನು ಕೆಡುತ್ತಾರೆ. ಪೊಲೀಸ್ ಅಧಿಕಾರಿಗಳು, BBMP ಅವರು ಎಲ್ಲರೂ ಇರ್ತಾರೆ. ಆದರೆ ನಮ್ಮ ಒಂದೇ ಒಂದು ಪ್ರಶ್ನೆ, ಒಂದು ಇಂಟಿಮೇಷನ್ ಕೊಡದೆ ನೀವು ಹೇಗೆ ಈ ಕೆಲಸ ಮಾಡ್ತೀರಾ? ಬಟ್ ಕೆಲವರು ಅಂತಾರೆ ನಾವು ಇಂಟಿಮೇಷನ್ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದೀರಾ? ವಾಸ ಮಾಡುವ ಇಂಡಿವಿಜುವಲ್ಸ್ಗೆ ನೀವು ಇಂಟಿಮೇಷನ್ ಕೊಡಬೇಕು. ರೈಟಿಂಗಲ್ಲಿ ಅವ್ರಿಗೆ ಓದಕ್ಕೆ ಬರಲ್ವಾ, ಓದಿಸ್ಕೊಳ್ತಾರೆ. ಬಟ್ ನೀವು ಇಂಟಿಮೇಷನ್ನ ಕೊಡದೇನೆ ಅತಿ ಬಡವರು, ಬಾಣಂತಿಯರಿದ್ದಾರೆ, ಬಸರಿಯರಿದ್ದಾರೆ, 1 ತಿಂಗಳ ಮಗು ಬಾಣಂತಿ, ನೀವು ಕೊನೆ ಪಕ್ಷ ಐಟಮ್ನ ಎತ್ಕೊಳ್ಳೋಕ್ಕೆ, ಮನೆಗೆ ಬೇಕಾದಂಥ ಒಂದು ಐಟಮ್ಗಳನ್ನ ಹೊರಗಡೆ ಎತ್ಕೊಂಬರೋಕ್ಕೂ ನೀವು ಅವಕಾಶ ಕೊಡದೆ ನೀವು ಈ ಕ್ರೌರ್ಯನ ತೋರಿಸ್ತೀರಾ ಅಂತಂದರೆ ಈ ಸರ್ಕಾರ ನಿಜವಾಗ್ಲೂ ಬಡವರ ಪರ ಇದೆ ಅಂತ ನಾವು ನಂಬಬೇಕಾ? ಎಷ್ಟೋ ಜನ ಪೊಲಿಟಿಷಿಯನ್ಸು, ಬಿಸ್ನೆಸ್ ಮ್ಯಾಗ್ನೆಟ್ಗಳು ಸರ್ಕಾರದ ಭೂಮಿಯನ್ನು ಅವರ ಪಾರ್ಕಿಂಗಿಗೋಸ್ಕರ ಅಥವಾ ವಾಕ್ ಮಾಡೋ ಪಾರ್ಕಿಗೋಸ್ಕರ, ಜಿಮ್ಗೋಸ್ಕರ ವಶಪಡಿಸ್ಕೊಂಡಿರೋದನ್ನು ನಾವೆಲ್ಲರೂ ನೋಡಿದ್ದೀವಿ, ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಬಡವರು 28 ವರ್ಷ 30 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೇನೂ ನೀವು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಡದೇನೆ, ನೋಟಿಸನ್ನು ಕೊಡದೇನೆ ನೀವು ಏಕಾಏಕಿ 6 ಗಂಟೆಗೆ ಪೊಲೀಸ್ನವರು ಎಷ್ಟು ನಿರ್ದಯಿಗಳು ಅಂತಂದರೆ ಮಹಿಳೆಯರನ್ನ ಕೈ ಹಿಡಿದು ಎಳಿತಾರೆ. ಕೈಗೆ ಗಾಯ ಆಗಿರೋಂಥ ಮಹಿಳೆಯರಿದ್ದಾರೆ. ಮಕ್ಕಳನ್ನ ನೀವು ಮಾತಾಡಿಸಿ, ಮಕ್ಕಳು ನಿದ್ದೆ ಮಾಡ್ತಿದ್ದ ಮಕ್ಕಳನ್ನ ಎಬ್ಬಿಸ್ತಾ ಇದ್ರೆ ಬುಲ್ಡೋಸರ್ ಅವ್ರ ತಲೆ ಮೇಲೆ ಬೀಳ್ತಾ ಇತ್ತು. ಆ ಥರ ಉದಾಹರಣೆಗಳಿದೆ. ಅವ್ರದ್ದು ಮುಖ್ಯವಾಗಿ ಬೇಕಾದಂಥ ಬೇಸಿಕ್ ನೀಡ್ಸ್ ಎಲ್ಲವೂ ಒಳಗಡೆ ಇದೆ. ಪೊಲೀಸ್ನವರು ಮತ್ತೆ ಬುಲ್ಡೋಸರ್ನವ್ರು ಹೇಳ್ತಾರೆ ಸಿಲಿಂಡರ್ ಮಾತ್ರ ಹೊರಗಡೆ ಎತ್ಕೊಂಡ್ಬಿಡಿ ಫಸ್ಟು. ಯಾಕೆ? ಸಿಲಿಂಡರ್ ಬ್ಲಾಸ್ಟ್ ಆದರೆ ಅವ್ರು ಸತ್ತೋಗ್ತಾರೆ ಅನ್ನೋ ಭಯ ಅಂತ. ಬೇರೆ ಐಟಮ್ಸ್ ಏನು ಹೋದ್ರೂ ಪರವಾಗಿಲ್ಲ, ಬೇರೆ ಐಟಮ್ಸ್ ಏನು ಹೋದ್ರೂ ಪರವಾಗಿಲ್ಲ. ನಿಮಗೆ ನೀವು ಅಂದ್ಕೊಂಡಿದ್ದನ್ನು ಮಾತ್ರ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಬೆಳಗ್ಗೆ 6 ಗಂಟೆಗೆ ಬಂದರೆ ನೀವು ಎಲ್ಲಿ ಬಡವರ ಪರ ಇದ್ದೀರಾ? ಬಡವರ ಪರ ನೀವು ಇದ್ದಿದ್ದೇ ಆದರೆ ಅಟ್ಲೀಸ್ಟ್ 24 ಅವರ್ಸ್ ನಾವು ಖಾಲಿ ಮಾಡ್ಕೊಂಡು ಹೋಗಿ ಅಂತಂದರೆ ಐಟಮ್ಸ್ನ ಎತ್ಕೊಂಡು ಹೋಗ್ತಿದ್ರು. ಬೆಳಗಿಂದ ಮಕ್ಕಳು ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ. 2 ಡಬರಿ ಇರುವಂಥ ಪೊಂಗಲ್ನ ನಾವು ಸ್ವಲ್ಪ ಹಂಚಿದ್ದೀವಿ. ಮಕ್ಕಳು ಮಾತ್ರ, ಮಧ್ಯಾಹ್ನ ದೊಡ್ಡವರು ಯಾರು ಊಟ ಮಾಡಿಲ್ಲ. ಇವತ್ತು ರಾತ್ರಿ ಎಲ್ಲಿ ಮಲಗ್ತಾರೆ ಅವರು? ಐಟಮ್ಗಳನ್ನೆಲ್ಲ ಇಟ್ಕೊಂಡು ಕುಡಿಯೋ ನೀರಿಲ್ಲ. ಇವಾಗ ರಾತ್ರಿ ಎಲ್ಲೋಗಿ ಮಲಗ್ತಾರೆ? ಸರಿ, ಯಾವುದೋ ಒಂದು ಭವನದಲ್ಲೋ, ಅಂಬೇಡ್ಕರ್ ಭವನನೋ, ಸ್ಕೂಲಲ್ಲೋ ಮಲಗಬೇಕು ಅಂದ್ರೂ ಐಟಮ್ಗಳನ್ನೆಲ್ಲ ಬಿಟ್ಟು ಎಲ್ಲೋಗ್ತಾರೆ ಅವರು? ಐಟಮ್ ಕಳ್ತಾನಾದ್ರೆ ಏನು ಮಾಡೋದು? ಭಿಕ್ಷೆ ಬೇಡವ್ರು ಇಲ್ಲಿರೋರೆಲ್ಲರೂ ಫಕೀರ್ ಕಮ್ಯುನಿಟಿ ಬಂದ್ಬಿಟ್ಟು ಬೆಗಿಂಗ್ ಮಾಡಿ ಜೀವನ ಮಾಡ್ತಾ ಇದ್ದವರು. ಅವ್ರ ಬಗ್ಗೆ ನಿಮಗೆ ಕನಿಷ್ಠ ಒಂದು ಕಾಳಜಿ ಇಲ್ಲ ಅಂತಂದರೆ, ಮಾನವೀಯತೆ ಇಲ್ಲ ಅಂತಂದರೆ ನಿಮ್ಮ ಒಳಗಡೆ ಎಷ್ಟು ಕ್ರೌರ್ಯ ತುಂಬಿಕೊಂಡಿದೆ. ಸೊ ಈ ಕ್ರೌರ್ಯಕ್ಕೆ ನಮ್ಮ ಧಿಕ್ಕಾರ ಇರಲಿ. ಎಷ್ಟು ಮನೆಗಳು? ಸುಮಾರು 200ಕ್ಕಿಂತ ಹೆಚ್ಚಿನ ಮನೆಗಳು, 200ಕ್ಕಿಂತ ಹೆಚ್ಚಿನ ಮನೆಗಳು ಇವತ್ತು ಹೋಗಿದೆ. ರಾತ್ರಿ ಮಲಗಕ್ಕೆ ಅವ್ರಿಗೆ ಸೂರಿಲ್ಲ, ಮಕ್ಕಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಊಟ ಇಲ್ಲ. ಬಡವರ ಪರ ಸರ್ಕಾರ ಅಂತ ನಾವು ಹೇಳ್ಕೊಳ್ತೀವಿ. ನಿಜವಾಗ್ಲೂ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿದೆ ಇವತ್ತು ದಿವಸ. ನಮಸ್ಕಾರ.